ಅಭಿಮಾನಿಗಳೇ, ಶಾಂಭವಿ ಗಾಡಿ ತೊಗೊಂಡು ಹೋಗ್ತಾ ಇದ್ದಾಳೆ. ಇಲ್ಲೆಲ್ಗ ಕಡೆ ಅಪ್ಪನ ಗಾಡಿಯಲ್ಲಿ ಪಂಚರ್ ಆಗೈತೆ ಅಂತ. ಸ್ಕೂಟಿ ಹಳೇದಾಗೈತಿ, ಈಗಾಗಲೇ ಪಂಚರ್ ಆಗೈತೆ ಅನ್ನತ್ಲಿ ಶಾಂಭವಿಗಲ್ಲಿ ಕರೆಯತಾನ. ಮತ್ತು ಇವು ಚಿನ್ನು ಜಿಮ್ಗೆ ಹೋಗ್ತಾರೆ. ಯಾರಿಗೆ ಪಂಚರ್ ಅಂಗಡಿ? ಅಲ್ಲಿ ದೂರ ಐತಿ, ಇನ್ನೂ ಅಲ್ಲಿಂದ ಬರ್ಬೇಕಲ್ಲ ನಡ್ಕೋತ ಗಾಡಿ ತೊಗೊಂಡು. ಹೆಂಗೆ ಬರ್ತಾನ? ಹೌದಾ, ಆಯ್ತು ನೋಡೋಣ ತಗೋ. ನೀ ಹೋಗಿ ಬಾ ಮತ್ತು ಭೇಟಿ. ಇಲ್ಲಾಂದ್ರೆ ಅಪ್ಪ ಫೋನ್ ಮಾಡಿ ಹೇಳೇನು ಅಲ್ಲಿ ಗಾಡಿ, ಯಾಕಂದ್ರೆ ಒಬ್ರು ತೊಗೊಂಡು ಹೋಗಿ ಅಲ್ಲಿ ಇಡಬೇಕಾದ ಗಾಡಿ. ಅದಲ್ಲ, ಹಿಂದಿನ ಕಡೆನ ಅಲ್ಲೇ ಅದಾವಲ್ಲ, ಅಲ್ಲಿ ಹೇಳ್ತೀನಿ ಪಾಪ ಫೋನ್ ಮಾಡಿ. ಹಾಂ, ಅದು ತಯಾಬತ್ತಾಗ್ರೆ ಅಂಗಡಿ ಓಪನ್ ಇರಬೇಕಲ್ಲ ಪಂಚರ್ದೀಗ. ಆಯ್ತು ನೋಡ್ಕೊಂಬಾ, ಏನೇನಂತ ಡಿಸ್ಕಸ್ ಮಾಡು, ಒಂದು ಸರಿ ಗೊತ್ತಾಗ್ತೈತಿ. ಖರೆ ನಿಂಗೂ ಟೈಮ್ ಆಗೈತಲ್ಲ, ನಿಂಗೂ ಟೈಮ್ ಬೇರೆ ಆಗೈತಲ್ಲ ಈಗ. ಹಾಂ, ಆಯಿತು ಹೋಗಿ ಬಾ ಪಟ್ನ ಸಾವಕಾಶ. ಹಾಕೊಂಡು ಹೋಗಿದ್ದೆ ಪಾಪ, ಅವಳು ಶೂಸ್ ಹಾಕೊಂಡು ಹೋಗಿ ಕಾಲು ಮತ್ತು ಸ್ವಲ್ಪ ಬಾವು ಮಾಡ್ಕೊಂಬಂದಾಳೀಗ. ಮುಂಜಾನೆ ಅಭಿಮಾನಿಗಳೇ, ಆಯಿತು ನೋಡಿ ಟೈಮ್. ಇವತ್ತು ಬನ್ನೋದಾಯಿತು, ಬನ್ನಾಗಿ ಆಟ ಎಲ್ಲಾರ್ದು ಚಲೋ ಐತಿ. ಈಗ ಮನೆ ಕೆಲಸ ಅದು ಇದು ಎಲ್ಲ ಮಾಡೋದು. ಭಾಳ ಅಕ್ಷರತಿ ಪಿಶ್ವಿಗೆ ಏನೇನಾಯ್ತು, ಏನು ಮಾಡಿ ಬಂದು ಹೋಗಿ? ಅದೇ ಹೇಳಿದೆ ನಾನು, ಹಿಂಗೆ ಅದ ಹಿಂಗೆ ಇರ್ತದೆ, ಇಷ್ಟೊಂದು ಇರ್ತಾವೆ ನೋಡು. ಯಾಕಂದ್ರೆ ಕಾಲು ಮತ್ತಿಷ್ಟು ಬಾವು ಬಂತು. ಅದಕ್ಕೆ ಓದಿಯ ಏನೇನಾಯ್ತು? ಹಾಂ, ಪಂಚರ್ ಅಂಗಡಿ ಕಡೆ ಹೆಂಗಿಟ್ಟಿ? ಓಕೆ ಓಕೆ ಆಯ್ತು. ಹಾಂ, ಇಲ್ಲ ಈಗ ಬಂದು ಸ್ನಾನ ಮಾಡಿ ಫ್ರೆಶ್ ಆಗಿ ಮತ್ತೆ ಹೋಗೋರಿ. ಹ್ಞೂ, ಹೆಂಗೆ ಆರಾಮಾಗೈತಿ ನಿಂಗೆ? ಹಾಂ ಹಾಂ, ಅದಕ್ಕೆ ಅಲ್ಲಿ ಇರ್ಬೇಕು ರೀ. ಒಬ್ರು ಮತ್ತೆ ಬೇರೆದವ್ರು ಇರ್ತಾರೆ ರೀ, ಇವ್ರು ಫ್ರೆಶ್ ಆಗಿ ಮತ್ತೆ ಹೋಗ್ತಾರೆ ರೀ ಈಗ. ಹಾಂ ಹಾಂ, ಇವ್ರ ಮ್ಯಾಲ ರೀ. ಹಾಂ, ಅವ್ರು ಇರ್ತಾರೆ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೂಡಲೇ ಚಪಾತಿ ಇವತ್ತು ಡಬ್ಬ ಕಟ್ಟೋದು. ಮತ್ತು ಟೈಮ್ 8 ಗಂಟೆ ಆಗ್ಲಿಕ್ಕೆ ಬಂದದ. ಮತ್ತು ಇನ್ನೊಂದು ಚಾಯ್ ಇಲ್ಲದ, ಪಟ್ನ ಚಾಯ್ ಕುಡ್ದು ನಾನು ಚಪಾತಿ ಅದು ಸ್ವಲ್ಪ ಎಲ್ಲ ಮಾಡಬೇಕು. ಪಟ ಅಪ್ಪುಗೂ ಕಳಿಸ್ಬೇಕೀಗ. ಮತ್ತು ಅಪ್ಪು ಭೇಟಿ ಆಗೋಣಂತ ಬಂದಾನ. ಸ್ವಲ್ಪ ಪಟ್ನ ತಿಂಡಿ ಮಾಡಿ ಮತ್ತು ಅವ್ನು ಡ್ಯೂಟಿಗೆ ಹೋಗಬೇಕು. ಅದಕ್ಕೆ ಬಟಾಟಿ ಪಲ್ಯ ಇದೆ, ಚಪಾತಿ ಅಷ್ಟು ಮಾಡಿಬಿಟ್ರೆ ಬಟಾಟಿ ಪಲ್ಯ ಚಪಾತಿ ತಿಂತಾ ನಾವು. ರೆಡಿ ಮಾಡಿಟ್ಟಾಳೆ ಇಲ್ಲಿ ಸೌತೆಕಾಯಿ ಮತ್ತು ಗಜರಿ. ಚಿನ್ನು ತಿನ್ನಾಕ ನಿನ್ನೆ ಸ್ವಲ್ಪ ನಾವು ಹೂವಲ್ಲಿ ತೊಗೊಂಡಿದ್ದೀವಿ ಹೋಳಿ ಹಬ್ಬ ಸಲುವಾಗಿ. ಸ್ವಲ್ಪ ಇವ್ರಿಗೆ ಹಾಕೋನು ಮತ್ತು ಇದು ತೊಳೆಯಾಕೆ ಇಟ್ಬಿಡ್ತೀನಿ. ಇಲ್ಲಿ ಬಟಾಟೆ ಪಲ್ಯ ಇದೆ, ಅದು ಅಪ್ಪಗೆ ಸ್ವಲ್ಪ ಬಟಾಟೆ ಪಲ್ಯ ಚಪಾತಿ ಕೊಟ್ಟೆ ಅಂದ್ರೆ ತಿಂಡಿ ಮಾಡ್ತಾನವ. ಶಾಂಭವಿ ಸ್ನಾನ ಮಾಡಿ ಬರ್ತಿ ಗುಬ್ಬಿ? ನಾನು ಚಾಯ್ ಕುಡಿತಾ ಇದ್ದೀನಿ ಇಲ್ಲಿ. ಮತ್ತು ಟೈಮ್ 8 ಆಗೈತಿ. ಈರುಳ್ಳಿ ಪಲ್ಯ ಏನೂ ಪಲ್ಯ ಇಲ್ಲ ನಾತ್ಲೆ ನಮ್ಮ ಕೆಲಸ ಮಾಡುವಂಥ ಅಕ್ಷರ. ಅವಳು ಕಾಯಿಪಲ್ಯ ತರಾಕಂದ್ರೆ ಇಲ್ಲೇ ಗಾರ್ಡನ್ದಾಗಿನ ಕಾಯಿಪಲ್ಯ ತರಕ್ಕೆ ಹೋಗ್ಯಾಳ. ಅದಕ್ಕೆ ಈರುಳ್ಳಿ ಸೊಪ್ಪು ಐತಿ, ಈರುಳ್ಳಿ ಸ್ವಲ್ಪ ಬಂದದ. ಸೊಪ್ಪು ತೊಗೊಂಬಂದು ಸ್ವಲ್ಪ ಶಾಂಭವಿ ಸಲುವಾಗಿ ಪಲ್ಯ ಮಾಡೋಣಂತ. ಮತ್ತು ಅಪ್ಪು ಆಲೂಗಡ್ಡೆ ಪಲ್ಯ ತಿಂತಾನೀಗ. ಅದಕ್ಕೆ ಅವಳಿಗೆ ಸ್ವಲ್ಪ ಇಲ್ಲಿ ಪಪ್ಪ ವಾಕಿಂಗ್ ಮಾಡ್ತಾಯಿದ್ದಾರೆ. ನಮ್ಮ ಪಪ್ಪಾರು ಬಂದಾರ, ಆರಾಮಿಲ್ಲ ಅಂತ ಅವರಿಗೆ. ಮತ್ತು ಹಾಸ್ಪಿಟಲ್ ತೋರಿಸೋಣಂತ. ಇಲ್ಲಿ ವಿಜಯ ಹಾಸ್ಪಿಟಲ್ ಅವ್ರಿಗೆ ಬೋನ್ ಸಲುವಾಗಿ ಸ್ವಲ್ಪ ತೋರಿಸ್ಬೇಕಾಗೈತಿ. ವೀಕ್ನೆಸ್ ಟೈಪ್ ಬಂದೈತೆ ಅವರಿಗೆ, ಅದ್ರ ಸಲುವಾಗಿ ಹೋಗಿ ಬಂದಾರ ಹಾಸ್ಪಿಟಲ್ ತೋರಿಸ್ಕೊಂಡು. ಈಗ ಸ್ವಲ್ಪ ಆರಾಮಾಗೈತಿ. ಹಂಗೆ ಜೋಲಿ ಹೋಗ್ತಾ ಇದ್ದಾವೆ ಅಷ್ಟು ಜಾಸ್ತಿ. ಅವರು ವಾಕಿಂಗ್ ಅದು ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಅತ್ತೆಯವರು ಬರೋರದಾರ. ನಮ್ಮ ಅತ್ತೆಯವರು ಬೆಳಗಾವಿಗೆ ಬಂದಾರೀಗ. ಅವ್ರ ಮಗಳ ಕಡೆ ಹೋಗಿ ಬಂದ ಆರಾಮದಾರ. ಅವರು ಬರೋರಿದ್ದಾರೆ ನೋಡಿ. ಅಲ್ಲೇ ಈರುಳ್ಳಿ ಪಲ್ಯ ತೊಗೊಂಬಂದು ಅಲ್ಲೇ ಕೂತ್ಕೊಂಡು ಮಾಡ್ಕೊಂಬಂದ್ಲ ಅವಳು. ಚಲೋ ಐತೆ ಪಲ್ಯ, ಶಾಂಭವಿಗೆ ಆಗ್ತೈತೆ ಅಷ್ಟೇ. ಮಾಡ್ಕೊಡೋಣ ಅವಳಿಗೆ. ह्याचं डाळ आहे मुगाचं. मग ते धुवून फोडणी घालूया भाजीला. काय घालायचं नाही, काय नाही, फक्त जरा स्वच्छ धुवून मीठ तेल तेवढं. पापणी इंग्लिश दिनात
ಆಯ್ತು ಬಿಡು. ನೀನೇನು ಒಗ್ಯೋದೈತೇನು? ಆಯ್ತಾಯ್ತು. ಟೈಮ್ ಆಯ್ತು ಈಗ 9:15. ಮತ್ತು ಶಾಂಭವಿ ಡಬ್ಬ ರೆಡಿ ಆಗೈತಿ. ಅಪ್ಪಂದು ಡಬ್ಬ ಈಗಾಗಲೇ ರೆಡಿ ಆಗೈತಿ. ಈಗ ಸ್ವಲ್ಪ ಆರಾಮಾಗೈತೆ. ಆದರೂ ಎಲ್ಲರದು ತಿಂಡಿನೂ ಆತು. ಈಗ ಇಷ್ಟು ಉಳಿಸಿದಾರ ತಿಂಡಿ ಮಾಡಿ. ಮತ್ತು ಚಪಾತಿ ಮತ್ತು ಬೆಳಿಗ್ಗೆ ಎಲ್ಲರಿಗೂ ಬುರ್ಜಿ ಮಾಡಿಬಿಟ್ಟು ಇವತ್ತು ಇದು ಬುರ್ಜಿ ರೆಡಿ ಐತಿ. ತಿಂಡಿ ಮಾಡೋಕೆ ಎಲ್ಲರಿಗೂ ಆಯ್ತು. ಈಗ ನಾವು ಸ್ವಲ್ಪ ತಿನ್ನೋದೈತಿ. ಮತ್ತು ಇವಳು ಅಪ್ಪ ಅಪ್ಪ ಅಂತ ಹೆಂಗೆ ಕೂಗಿಲ್ಲ ನೋಡಿದ್ರೆ ಆವಾಜ್ ನೀವು ಕೇಳಿಸ್ಕೊಂಡ್ರಿ ಎಷ್ಟು ಜೋರು ಖಡಕ್ ಆವಾಜ್ ಐತೆ ಅಂತ. ಅವ್ರ ಅಪ್ಪಾಜಿದು ತಿಂಡಿ ಮಾಡೋದು, ಟ್ಯಾಬ್ಲೆಟ್ ತೊಗೊಳೋದು, ಟಾಯ್ಲೆಟ್ಗೆ ಹೋಗಿ ಕೂತ್ಬಿಡೋದು, ಬಟ್ಟೆ ತೊಳೆಯೋದು, ಬಾತ್ರೂಮ್ ಒಳಗೆ ನನ್ನೊಂದ್ಸೊಟ್ಟಿಗೆ ಅರ್ಧ ದಿನ ಬಾತ್ರೂಮ್ ಒಳಗೆ ಇರ್ತಿರ್ಬೇಕಲ್ಲ ಅಪ್ಪ. ಟೈಮ್ ಹಚ್ಚೋದೆ ಎಷ್ಟು ಸಲ. ಇಷ್ಟು ವಜನ್ ಬ್ಯಾಗ್ ಎದಕ್ಕೆ ಬೇಕಾಗೈತೆ ಅಂತ ನೋಡ್ರಿಲ್ಲ ಎಷ್ಟು ದೊಡ್ಡ ಚೀಲ ತಗೊಂಡ. ಅಲ್ಲ ಶಾಂಭವಿ ಈಗೂ ತೊಗೊಂಬದ ಸಂಜೆನ ಒಂದು ಅರ್ಧ ಬುಕ್. ಓಕೆ ಓಕೆ ರೀ. ಕ್ಯಾಬೇಜು ಮತ್ತು ಫ್ಲವರ್ ಆಮೇಲೆ ಹಾಂ ನಡ್ಸ್ಕೊತಾಕೆ ಎಷ್ಟು ಅವಸರ ಮಾತಾಡುವಷ್ಟು ಟೈಮ್ ಇಲ್ಲ ನೋಡಿ ಇವ್ರ ಕಡೆ. ಕ್ಯಾಬೇಜ್, ಫ್ಲವರ್, ಆಮೇಲೆ ಇದು ಏನದ ಬೀನ್ಸ್, ಗೆವಡಿಕಾಯಿ, ಆಮೇಲೆ ಅಪ್ಪು ಸಲುವಾಗಿ ಹಸಿರು ವಟಾಣಿ ಅವನು ಫೇವ್ರೇಟ್ ಅದ ಡಬ್ಬಾಗ ಮಾಡೋನು. ಮತ್ತು ಇಲ್ಲಿ ಇನ್ನೂ ಮುಖ ಇನ್ನೂ ತೋರಿಸ್ತೇನಿಲ್ಲ ನೋಡಿ. ಬೆಳಿಗ್ಗೆ ದಿನ ಬರೀ ನಿಮ್ದ ಮುಖ ತೋರಿಸೋದಾಗೈತಿ. ಇಷ್ಟು ಕಾಲು ನೋವು ಇದ್ದಾಗ ಇವಳು ಶಾಂಭವಿ ಸೈಡ್ಲಿ ಅಪ್ಪು ಡಬ್ಬ ತಗೊಂಡು ಹಾಂ ಆಯ್ತು ಸೈಡ್ಲಿ ಹೋಗಿ ಬರ್ರಿ ಸಾವಕಾಶ ರೀ. ಬೇಗ ಬಂದ್ಬಿಡ್ರಿ ಅವಳು ಹೋಗ್ತಾ. ಮತ್ತೆ ಕಲ್ಲಂಗಡ ಅನ್ಲಕ್ಕ ಇದೇವ್ ಕಲ್ಲಂಗಡಿ ಇತ್ತೇವ್ ಕಲ್ಲಂಗಡಿ ಲೈ ದಿವಸ ನಂತರ ಅಲ್ಲವ ಹಂಚಾಗರ್ಲ ಕಲ್ಲಂಗಡಿ ಹಣ್ಣು ಬಂದದ. ಮತ್ತು ಕ್ಯಾಬೇಜ್ ಬಂದೈತಿ. ಕ್ಯಾಬೇಜ್ ನಮ್ಮ ಪಪ್ಪ ಕ್ಯಾಬೇಜ್ ಬೇಕಂತ ಕ್ಯಾಬೇಜ್ ಪಲ್ಯ ಅಂತಂದರು. ಅದಕ್ಕೆ ಕ್ಯಾಬೇಜ್ पल्ले ಅವ್ರಿಗೆ ಮಾಡೋಣ ಅಂತ ಹೇಳಿ क्याबेज बारीक कट करून ठेवायचे आणि हेच भाजी करूया आता पप्पांना. ಒಂದು ತಿಂಡಿ ಇದ್ರೂ ಸಹಿತ ಏನು ತಿನ್ಕೊತೇನೆ ನೋಡಿ. ನನಗೆ ತಿಂಡಿ ಮಾಡೋಕ್ಕಾಗಲಿಲ್ಲ ಬೇಡ ಅಂತ ಅಂದ್ಕೊಂಡು ಇದು ಕ್ರ್ಯಾಕ್ ಜಾಕ್ ಬಿಸ್ಕಿಟ್ ನನ್ನ ಫೇವ್ರೇಟ್ ಅದ ಭಾಳ. ಅದಕ್ಕೆ ನಾನು ಮೊನ್ನೆ ಹೋಗಿದಾಗ ಅಲ್ಲಿ ಶಾಪೊಳಗೆ ತೊಗೊಂಡು ಬಂದಿದ್ದೆ. ಮತ್ತು ಒಂದು ಸ್ವಲ್ಪ ತಿಂತೀನಿ ಈಗ. ಮತ್ತು ಇಲ್ಲಿ ಏನು ಕೆಲಸ ಮಾಡೋದು ನೋಡಿ ಮನ್ಯಾಗ. ಇವರಿಗೆ ಕಳಿಸ್ಕೊಟ್ಟಿದ್ದೆ ತರಕಾರಿ ತೊಗೊಂಬರಕ್ಕೆ. ತರಕಾರಿ ಏನೂ ಇರಲಿಲ್ಲ. ಮತ್ತು ತೊಗೊಂಬಂದಾರ ಭಾಳ ಚಲೋ. ಟೊಮೆಟೊ कधी घेऊन जा. ते जरा मऊ झाले तुम्हाला टोमॅटो कढी करायला ते. बापरे काय काय भरले वाळका आहेत तिथं. हे वाळका इथे राहू दे. तुझं हे पिशवी सेपरेट ठेवून. भेंडी बापरे ವಟಾಣಿ ಅಪ್ಪನ ಫೇವ್ರೇಟ್. ಅಪ್ಪನ ಈ ಸಲ ವಟಾಣಿ ತಂದಾರ ಗ್ರೀನ್ ವಟಾಣಿ. ನೀನು ಪಲ್ಯ ಇಷ್ಟ ಆಗ್ತೈತಿ ಮಾಡ್ಕೊಡ್ತೇನೆ ತಿನ್ನು. ಮತ್ತು ಲಿಂಬೆಹಣ್ಣು ತೊಗೊಂಬಂದಾರ. ಚಿನ್ನೂಜಿ ಏನು ತೊಗೊಂಡ್ರು ಛೇ ಅವ್ರಿಗೆ ಲಿಂಬೆಹಣ್ಣು ಉಪ್ಪಿನಕಾಯಿ ಮಾಡ್ಕೊಡ್ತೀನಿ ನಾ. ಇಷ್ಟ ಆಗ್ತೈತಿ ಒಂದು ಸ್ವಲ್ಪ ತಿಂತಾರೆ. ಚೌಳಿಕಾಯಿ ಯಾವ ಥರ ಸಿಕ್ಕಿದಾವೆ ನೋಡಿ. ಚೌಳಿಕಾಯಿ ಈಗ ಪಪ್ಪ ಅಲ್ಲಿ ಊರಾಗಿರ್ತಾರೆ, ಅಮ್ಮನೂ ಇಲ್ಲ ನಮ್ದು ನಿಮ್ಗೆ ಗೊತ್ತೈತಿ ಈಗಾಗಲೇ. ಅದಕ್ಕೆ ಅವ್ರಿಗೆ ಏನೇನು ಬೇಕು ನನಗೆ ಇಲ್ಲಿ ಇರೋ ಮಟನ ಮಾಡ್ಕೊಡೋಣ ಅಂತ ಹೇಳಿ ಅವರು ನಾನ್ ವೆಜ್ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡ್ಯಾರ. ಯಾಕೋ ಗೊತ್ತಿಲ್ಲ ಅವ್ರಿಗೆ ತ್ರಾಸಾಗತ್ತದಂತ. ಅದಕ್ಕೆ ಈಗ ಚೌಳಿಕಾಯಿ ಅನ್ನತ್ತಿದ್ರು. ಅದಕ್ಕೆ ಚೌಳಿಕಾಯಿ ಸ್ವಲ್ಪ ತರಿಸಿದ್ದೀನಿ. ಮತ್ತು ಇದೆಲ್ಲ ಮಾಡ್ತೀನಿ. ಲಿಂಬೆಹಣ್ಣು ಉಪ್ಪಿನಕಾಯಿ ಮಾಡೋನು. ಹಸಿಮೆಣ್ಸಿನ್ಕಾಯಿ ಎಲ್ಲಿ ಕಾಣಿಸ್ಲಿಲ್ಲ ನೋಡೋಣ, ಮರ್ತು ಬಂದಾರೇನು. ಪಂಚರ್ ಆಗಿತ್ತು ಅದೇ ಪಂಚರ್ ತೆಗಿಲಿಕ್ಕೆ ಮತ್ತೆ ಹೋಲ್ ದೊಡ್ಡದಾಗ್ತದ. ಚೆನ್ನಾಗಿ ಬರ್ತದ. ಟೈರ್ ಚೇಂಜ್ ಮಾಡಿದ್ರೆ ಚಲೋ. ಈ ಟೈರ್ ಚೇಂಜ್ ಮಾಡೋರ ಅವ್ರ ಟೈರ್ ಚೇಂಜ್ ಮಾಡಿದ್ರು ಸಹಿತ ಟೈರ್ ಸ್ಕಿಡ್ ಆಗೋ ತರ ಹಾಕ್ಬಿಡಿ ಅಂತ ಹೇಳಿ. ಯಾಕಂದ್ರೆ ಅವ್ರ ನಮ್ದು ಹೌದಾ ಅಂದ್ರೆ ಇದ್ರದ್ದು ಸ್ವಲ್ಪ ಇದನ್ನ ಬೇರೆ ಟೈಪ್ ಚಲೋ ಅಂತದ ಹಾಕಂತ ಹೇಳ್ರಿ. ಹಾ ಓಕೆ. ಆಮೇಲೆ 12 ಗಂಟೆಗೆ ಮುಗಿದ ಸಂಬಂಧ ನಡೀತದಲ್ಲ. ಆಯ್ತು ನೋಡಿ ಚಲೋ. ಈಗ ನಿಮ್ದೆಲ್ಲ ಸ್ನಾನ ಕಟಿಂಗ್ ಆಗೈತಿ. ಮತ್ತೆ ಏನೇನು ಕೆಲಸಗಳದಾವ ಪಟ ಮುಗಿಸ್ಕೋರಿ. ಬರ್ಲಿ ಆ ಕಡೆಯಿಂದ ಆ ಕಡೆ ಹೋದ್ಲಾ? ಆಯ್ತು. ಡಬ್ಬ ಕೊಡ್ಲಿಲ್ಲ ಆಕೆ ಕಡೆ ಡಬ್ಬ ಕೊಟ್ಟಿದ್ಯಲ್ಲ. ಆಕೆ ತಿನ್ನ ಅನ್ಬೇಕು. ಮರು ತಂಗ ಹೋಗ್ಯಾಳೇನು.
ಹಾಂ ಅದ ನಿಮ್ಮ ಡಬ್ಬ ಆಯ್ತಾಯ್ತು ಅದ ನಿಮ್ಮ ಡಬ್ಬಾದ ಮರ್ತಾಳಕ್ಕೆ ನೆನ್ ಅವ್ರಿಗೆ ಅಲ್ಲೇ ಅಂದ್ರೆ ಇಲ್ಲಿ ಚೆನ್ನಾಗಿ ಬರ್ತಾರಲ್ಲ ಅಲ್ಲಿ ಆರಾಮ ಕಡೆ ಒಂದು ಸೈಡ್ ಆಗತ್ತಲ್ಲ ಅದಕ್ಕೆ ಮಲ್ಕೋತೇನೆ ಅಂತ ಮಲ್ಕೊಂಡ್ರು ಹೋಗಿ ಸೌತೆಕಾಯಿ ಮತ್ತು ಗಜರಿ ಅಪ್ಪ ಮತ್ತು ಹೋಗಿ ತರಕಾರಿ ತೊಗೊಂಬಂದ್ರು ಈಗ ಚೋಳಿಕಾಯಿ ಪಲ್ಯ ಮಾಡೈತಿ ಪಾಪ ಚೋಳಿಕಾಯಿ ಪಲ್ಯ ಬೇಕಾಗಿತ್ತು ಭಾಳ ದಿನ ಆಯ್ತಲ್ಲ ಚೋಳಿಕಾಯಿ ಪಲ್ಯ ನಾವು ಮಾಡಿರಲಿಲ್ಲ ಯಾಕೆ ಹಾಂ ಸ್ವಲ್ಪ ರೆಸ್ಟ್ ಮಾಡು ಆಮೇಲೆ ಹೋಗೋ ಊಟ ಮಾಡಿ ಹೋಗಂತೀವಿ ಬೇಕಾದ್ರೆ ಅಪ್ಪ ಹಂಗೆ ಎಡ್ರ ಹಚ್ಕೊಂಡಿದ್ರು ಮತ್ತು ಸ್ವಲ್ಪ ಒಣಗಲಿ ಅಂತ ಇಲ್ಲ ರೆಸ್ಟ್ ಮಾಡ್ಕೊತಾರೆ ಈಗ ಆಮೇಲೆ ಸ್ನಾನ ಮಾಡ್ತಾರೆ ಇವತ್ತಂತೂ 2 ಬುಟ್ಟಿ ಪಾತ್ರೆ ಆಗ್ಯಾವ ದೋಸೆ ನಿನ್ನೆ ಮಾಡಿದ್ದೆ ಟೈಮ್ 2 ಗಂಟೆ ಆಗ್ಲಿಕ್ಕೆ ಬಂತು ಚಿನ್ನು ಈಗ ಸ್ನಾನಕ್ಕೆ ಕೂತಾರ ಆಮೇಲೆ ನಾನು ಹಂಗೆ ಸ್ವಲ್ಪ ರೆಸ್ಟ್ ಮಾಡಿದೆ ನಿದ್ದೆ ಹತ್ತಲಿಲ್ಲ ಏನಿಲ್ಲ ಹಂಗೆ ಸ್ವಲ್ಪ ಶಾರ್ಟ್ಸ್ಗಳು ಇದ್ದು ಅದು ಹಾಕ್ಕೊಂಡು ಕೂತಿದ್ದೆ ಮತ್ತು ನಮ್ಮ ತಂದೆಯವರು ಬಂದಾರ ನಿಮ್ಗೆ ಗೊತ್ತೈತಿ ಅದಕ್ಕೆ ಅವ್ರ ಊಟಕ್ಕೆ ಎದ್ದಿದ್ರು ಅವ್ರ ಟೈಮ್ ಅಂದ್ರೆ ಟೈಮ್ 2 ಗಂಟೆಗೆ ಊಟ 4:30 5:30 ಚಹಾ ಹೀಗೆಲ್ಲ ಟೈಮಿಂಗ್ ಅದಾವ ಆ ಟೈಮ್ದಾಗ ಚಹಾ ಅದು ಮಾಡಿಕೊಡ್ಬೇಕಾಗ್ತೈತೆ ಅವರಿಗೆ ಊಟ ಅದು ಕೊಡ್ಬೇಕಾಗ್ತೈತೆ ಅದಕ್ಕೆ ಚಿನ್ನೊಂದು ಹಂಗಿಲ್ಲ ಚಿನ್ನೊಂದು ಒಂದು ಟೈಮಿಂಗ್ ಇಲ್ಲ ಒಂದು ಏನಿಲ್ಲ ಯಾವಾಗ ಬೇಕಾದಾಗ ಊಟ ಕೊಡೋದು ಯಾವಾಗ ಬೇಕಾದಾಗ ಸ್ನಾನ ಮಾಡೋದು ಎಲ್ಲ ಅವ್ರೂ ಬೇರೆ ಅದಾವ ಇವರು ಬೇರೆ ಅದಾವ ಇವ್ರು ಭಾಳ ಎಕ್ದಮ್ ನೀಟಾಗೆಲ್ಲ ಸೂಕ್ಷ್ಮಾಗೆಲ್ಲ ಇದು ಮಾಡ್ಕೋತಾರೆ ಇವ್ರು ಚಿನ್ನು ಏನೋ ಎಲ್ಲ ಕೆಲಸಗಳು ಮಾಡ್ಕೊಂತ ಅವ್ರ ಕೆಲಸ ಒಳಗೆ ಅವ್ರ ಎಲ್ಲ ಇದು ಮಾಡ್ಕೊಂಡು ಅವ್ರು ಮಾಡ್ತಾರೆ ಆಮೇಲೆ ಯಾರಿಗೆ ಈಗ ಎಲ್ಲರೂ ಊಟಕ್ಕೆ ಅಪ್ಪು ಅಂತ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದ ಆರಾಮಿಲ್ಲ ಅವಂಗೆ ಮತ್ತು ಆಮೇಲೆ ಅವ ಡ್ಯೂಟಿಗೆ ಹೋಗೋದಾನ ಮತ್ತು ಯಾರು ಈಗ ನಮ್ಮ ಪಪ್ಪ ಅವ್ರಿಗೆ ಎಷ್ಟು ಊಟ ಕೊಟ್ಟೆ ನಾನು ಏನು ಸೊಪ್ಪು ತಿಂದಿರಲಿಲ್ಲ ಈಗ ಸೊಪ್ಪು ಏನಾದ್ರು ತಿನ್ನೋಣಂತ ಯಾಕಂದ್ರೆ ತಿಂದು ಸ್ವಲ್ಪ ರೆಸ್ಟ್ ಮಾಡೋಣಂತ ಇದ್ದೀನಿ ಆಮೇಲೆ ನಿನ್ನೆ ಹೋಳಿ ಆಡಿ ಬಂದ್ವಲ್ಲ ಅದು ಸ್ವಲ್ಪ ಟಯರ್ಡ್ ಆದಂಗೆ ಆಗೈತಿ ಭಾಳ ಏನು ಆಡಲಿಲ್ಲ ಆದರೂ ಸ್ವಲ್ಪ ಡೇಟ್ ಅದು ಆಗೈತೆ ನನಗೆ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಮತ್ತು ನಾರ್ಮಲ್ ಆಗ್ತೀವಿ ಮತ್ತೀಗ ನುಗ್ಗಿಕಾಯಿ ಸಾರು ಮಾಡಿದ್ದೀವಿ ಆಮೇಲೆ ಚೌಳಿಕಾಯಿ ಪಲ್ಯ ಮಾಡಿದ್ದದ ಚಪಾತಿ ಮಾಡಿದ್ದೀವಿ ರೊಟ್ಟಿ ಮಾಡಿದ್ದೀವಿ ಭಾಳಷ್ಟೆಲ್ಲ ಅದಾವ ಮತ್ತು ಈಗ ಊಟ ಕೊಡೋನು ಮತ್ತು ಆಮೇಲೆ ನಿಮ್ಗೆ ಸಿಗ್ತೀನಿ ನಾ ನಾ ಇಲ್ಲೇ ಅದೇನು ಅಪ್ಪಾಗ ಹಿಡ್ಕೊಂಡು ಕ್ಯಾಚ್ ಮಾಡಿ ಹೊರಗಡೆ ಹೋಗ್ತಾ ಇದ್ದಾರೆ ಅದಕ್ಕೆ ಏನು ಕೆಲಸ ಏನಂತ ಕೇಳ್ಕೊಂಡು ಅವ್ರಿಗೆ ಕ್ಯಾಚ್ ಮಾಡಿ ರೀ ವಾಚ್ ಎಲ್ಲಿ ಕಳೆದ್ರಿ ಏನಮ್ಮ ಅಂತೇನ ನಾ ತುಂಡು ಅಲ್ಲಿಟ್ಟಿದ್ದೀರಾ ಏನೋ ಕಾಣಿಸತ್ತೈತೀನಿ ಒಳಗೆ ಟೇಬಲ್ ಮೇಲೆ ಇವಳು ಓಡಿ ಬಂದು ನೋಡಿ ಎಷ್ಟು ಬೇಗ ಹುಡ್ಕ್ಯಾಡಕ್ಕೆ ಇವಳು ಹೋಗುವಾಗ ಸಾಮಾನು ಅವ್ರು ಹುಡ್ಕ್ಯಾಡಿ ಕೊಡ್ತಾರೆ ಈಗ ಹಂಗ್ಯಾಕ ಕಲ್ಲಂಗಡಿ ಹಣ್ಣು ಹೆಂಗೆ ಗುಳುಮ್ ಮಾಡತ್ತ ನೋಡಿ ಇಲ್ಲಿ ಬಂದ ತಕ್ಷಣ ಹಣ್ಣು ನೋಡಿದೆ ನೋಡಿ ಎಷ್ಟು ಚಂದ ಕೆಮ್ತ ಅವ್ರ ತಾತಾಗ ಏನಾದ್ರು ನೋಡಿ ಮೊಮ್ಮಗಳು ಕೆಮ್ಮ ಅಂತಲೇ ಚಾಲು ಆಗೈತಿ ಚಿನ್ನೂಜಿ ಬೇಗ ಬರೀಪ್ಪ ಹಾಂ ಚಾಲು ಆಯ್ತು ನೋಡಿ ಹೊರಗೆ ಬಂದ ತಕ್ಷಣ ನಾಳೆ ಚಹಾ ಇಟ್ಟು ಬಂದಿದ್ದೀನಿ ಪಪ್ಪ ಅಷ್ಟು ಚಹಾ ಕೊಟ್ಟೆ ಮತ್ತು ನಂದು ಚಹಾ ಅಲ್ಲಿ ಕುದೀತಾ ಇದೆ ಇಟ್ಟು ಬಂದಿದ್ದೀನಿ ಇಲ್ಲಿ ಚಾಲು ಮಾಡ್ಯಾರ ಇವರು ಅಲ್ಲಿ ತೊಗೊಂಡ್ರಿ ಟಚ್ ಮಾಡ್ತೇನ್ರಿ ಅಲ್ಲಿ ಎಲ್ಲಿ ಮಾಡ್ಯಾನಂತ ಈ ಕೈಲೇ ಮುಟ್ಟಿ ಹೇಳ್ಬೇಕು ಕಣ್ ಮುಚ್ಚಿ ಎಲ್ಲ ತಲೆ ಕೆಲಸ ಮಾಡತ್ತೈತಲ್ಲ ಕರೆಕ್ಟ್ ನಮ್ಮ ಅವ್ವ ಮೇನ ಆಗ್ತಾಳವ ಅಡುಗೆ ಮಾಡಿ ಎಲ್ಲ ಕರೆಕ್ಟ್ ಐತಿ ಎಣ್ಣೆ ತೊಗೊಂಬಂದಾರ ಇವ್ರು ಯಜಮಾನ್ರು ಬಂದಾರೀಗ ಎಣ್ಣೆ ತಂದು ಹೆಂಗೆ ಇಟ್ಟು ಹೋದ್ರು ನೋಡಿ ಇಲ್ಲಿ ಶಾಂಬು ಎಣ್ಣೆ ಬೇಕಂತ ಎಂಥ ತೊಗೊಂಡು ಎಣ್ಣೆ ತೊಗೊಂಬಂದಾರ
ಎಳ್ನೀರು ತಂದಾನು ಶಾಮು ಅಲ್ಲಿ ನೀರು ಕಡೆ ಇರ್ತೇನೆ ನೋಡು ಶಾಮು ನಿಂಗೆ ಎಳ್ನೀರು ಬಂದೈತೆ ನೋಡು ಒಂದು ತಿಂದು ತೊಗೊಂಡಿದ್ದೀರ ಮತ್ತೆ ಯಾರಿಗೆ ಬಾಳೆ ಅಂತಂದ್ರಿ ಯಾರಿಗೆ ಮನ್ಯಾಗ ಅದೋ ಹೇಳ್ಬೇಕಲ್ಲ ಅದ ಒಂದು ಅದ ಮತ್ತು ಮನ್ಯಾಗ ಯಾರ ಬರೀ ಇಬ್ರ ಗಂಡ ಇಂತಿಗೆ ಏನು ಬೇಕಾಗ್ತದೆ ಬರ್ರಿ ಇದು ಯಾರಿಗೆ ತಂದಿದ್ದೀರ ಅಂತ ಆಯ್ತು ಚಲೋ ಆಯ್ತು ಆಯ್ತಾ ನೋಡಿ ಎಷ್ಟು ಬೇಗ ಟೈಮ ಎಲ್ಲರದು ನಮ್ದೆಲ್ಲರದು ಊಟನೂ ಆಯಿತು ಅಪ್ಪಗೆ ಸ್ವಲ್ಪ ನೆಗಡಿ ಬಂದೈತೆ ಅಂತ ಹೇಳಿ ಅವನು ಊಟ ಮಾಡಿ ಹೋಗಿ ಮೇಲೆ ಸ್ವಲ್ಪ ಅಭ್ಯಾಸ ಮಾಡ್ಕೊತ ರೆಸ್ಟ್ ಮಾಡ್ತಾ ಇದ್ದಾನೆ ಅವನಿಗೂ ಸ್ವಲ್ಪ ಮೊಟ್ಟೆ ಅದು ಬಾಯ್ಲ್ ಮಾಡಿದ್ದೀನಿ ಮತ್ತು ಚಿನ್ನೊಂದು ವಾಕಿಂಗ್ ನಡೆದದ ನಂದು ಎಲ್ಲ ಕೆಲಸಗಳಾಗ್ಯಾವ ಈಗ ಮತ್ತು ಈ ವಿಡಿಯೋನ ಇಲ್ಲೇ ಮುಗಿಸೋಣ ಅನ್ನತೀನಿ ಸಿಂಪಲಾಗಿ ಮಾಡಿದ್ದೀನಿ ಏನು ಇವತ್ತು ಜಾಸ್ತಿ ವಿಡಿಯೋಗಳು ಮಾಡೋಕ್ಕಾಗಿಲ್ಲ ನಂಗೆ ಮತ್ತು ಮಾಡ್ತೀನಿ ನಿಮಗೆ ಒಳ್ಳೆ ವಿಡಿಯೋಗಳು ತೊಗೊಂಬರ್ ಹಾಕಿದ್ದೀನಿ ಸದ್ಯಾಗ ಈ ವಿಡಿಯೋನ ನೀವು ಇಷ್ಟಪಟ್ಟು ನೋಡಿರಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕ್ಕೆ ಮರೆಯೋಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ ಭಾಳ ಬಿಸಿಲಿದೆ ಸ್ವಲ್ಪ ಜಾಸ್ತಿ ನೀರು ಕುಡೀರಿ ಆರೋಗ್ಯವಾಗಿರಿ ಆಮೇಲೆ ಸ್ವಲ್ಪ ಮೇಲಿನ ಮೇಲೆ ಮುಖ ತೊಳ್ಕೊತಾ ಇರಿ ಫ್ರೆಶ್ ಆಗಿರಿ ಆಮೇಲೆ ಎಷ್ಟಾಗ್ತದೆ ನಿಮ್ಮ ಕೈಯಿಂದ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳಕ್ಕೆ ನೋಡ್ಕೊರಿ ಆರೋಗ್ಯ ಇತ್ತಂದ್ರೆ ಎಲ್ಲ ಇಲ್ಲಾಂದರೆ ಏನಿಲ್ಲ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೂ ಭಾಳ ಧನ್ಯವಾದ ನೋಡಿ